ನಮಸ್ಕಾರ. ಬೆಳಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು MLC ಚಂದ್ರರಾಜ್ ಹಟ್ಟಿಯವರು ಒಂದು ಕಾರಲ್ಲಿ ಬರ್ತಾ ಇರಬೇಕಾದ್ರೆ ಬೆಳಗ್ಗೆ ಆಕ್ಸಿಡೆಂಟ್ ಆಯಿತು. ಅವಾಗ ಅವರು ಬೆಳಗ್ಗೆ 6 ಗಂಟೆ ಅಷ್ಟೊತ್ತಿಗೆ ಹಾಸ್ಪಿಟ್ಲಿಗೆ ಬಂದರು. ನಾನು ಡ್ಯೂಟಿ ಮೇಲೆ ಇದ್ದೆ. ಬಂದಾಗ ಮೇಡಮ್ಗೆ ಕತ್ತಿಗೆ ಮತ್ತು ಬೆನ್ನಿಗೆ ಪೆಟ್ಟಾಗಿತ್ತು. ಸಿವಿಯರ್ ಪೇನ್ ಇರೋದ್ರಿಂದ ಅವ್ರಿಗೆ ನಾವು ಅಡ್ಮಿಟ್ ಮಾಡಿ ಆ್ಯಂಟಿಬಯೋಟಿಕ್ಸ್ ಮತ್ತು ಪೇನ್ ಕಿಲ್ಲರ್ಸ್ ಕೊಟ್ಟು ಅವ್ರಿಗೆ ಪೇನ್ ಕಡಿಮೆ ಆದಮೇಲೆ MRI ಮಾಡಿದ್ವಿ. MRI L1 ಮತ್ತು L4 ಕಾಂಪ್ರೆಷನ್ ಫ್ರಾಕ್ಚರ್ ಇದೆ. ಕುತ್ತಿಗೆಯಲ್ಲಿ ಮತ್ತು C4 C5 ಸ್ವಲ್ಪ ಸಬ್ಲಕ್ಸೇಷನ್ ಇದೆ. ಅದಕ್ಕೆ ಮೇಡಮ್ ಟ್ರೀಟ್ಮೆಂಟ್ ನಾವು ಕೊಡ್ತಾ ಇದ್ದೀವಿ. ಚಂದ್ರರಾಜ್ ಹೊಟ್ಟಿಯವರೆಗೂ CT ಸ್ಕ್ಯಾನ್ ಮಾಡಿದ್ವಿ. ಅವ್ರಿಗೆ ಮೆದುಳಿಗೆ ಬಾವು ಬಂದಿದೆ. ಅದಕ್ಕೆ ಅವರು ಟ್ರೀಟ್ಮೆಂಟ್ ತೊಗೊಂಡು ಮನೆಗೆ ಹೋಗಿ ಬರ್ತೀನಿ ಅಂತ ಹೋಗಿದ್ದಾರೆ. ಅವರು ಬಂದು ಆಮೇಲೆ ಅಡ್ಮಿಟ್ ಆಗ್ತಾರೆ. ಇಬ್ಬರು ಚಿಂತಾಸ್ಥಿತಿಯೊಳಗೆ ಏನಿಲ್ಲ, ಎಲ್ಲರೂ ರಿಕವರಿ ಆಗ್ತಾ ಇದ್ದಾರೆ ಮತ್ತು ಅಂತ ಹೆದರುವಂಥ ಏನು ಕಂಡೀಷನ್ ಇಲ್ಲ. ಅದಕ್ಕೆ ಟ್ರೀಟ್ಮೆಂಟ್ ಸ್ವಲ್ಪ ಆದಮೇಲೆ ಮೇಡಮ್ ಆರಾಮಾದ್ಮೇಲೆ ಅವ್ರು ಮನೆಗೆ ಕಳಿಸ್ಕೊಡ್ತೀವಿ. ಗನ್ಮ್ಯಾನ್ ಮತ್ತು ಡ್ರೈವರ್ ಬೆಳಗ್ಗೆ ಬಂದಿದ್ರು. ನಾವು ಟ್ರೀಟ್ಮೆಂಟ್ ಮಾಡುವವರೆಗೆ ಅವ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬರ್ತೀವಿ ಅಂತ ಹೋಗಿದ್ದಾರೆ. ಅವ್ರಿಗೆ ಮೈನರ್ ಇಂಜುರಿ ಬೆನ್ನೊಳಗೆ ಎಲ್ಬೋ ಕಾಂಪ್ರೆಷನ್ ಆಗಿದೆ, ಫ್ರಾಕ್ಚರ್ ಆಗಿದೆ. ಇರ್ಬೇಕು ಬಗ್ಗೆ ನಮ್ಗೆ ಗೊತ್ತಿಲ್ಲ. ಮೇಡಮ್ಗೆ 1 ಮಂತ್ ರೆಸ್ಟ್ ಕೊಡಬೇಕಾಗ್ತೈತಿ. ಇಲ್ಲ, ಆಪರೇಷನ್ ಅದೇನು ಬೇಕಾಗಿಲ್ಲ. ಮೇಡಮ್ 1 ಮಂತ್ ರೆಸ್ಟ್ ತೊಗೋಬೇಕಾಗ್ತೈತಿ. ಚಂದ್ರರಾಜ್ ಅವರು ಒಂದು 8 ಡೇಸ್ ರೆಸ್ಟ್ ತೊಗೋಬೇಕಾಗ್ತೈತಿ.